ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 7ನೇ ಪಂದ್ಯ ಮುಂಬೈ ಮತ್ತು ಕಲ್ಕತ್ತಾ ತಂಡದ ನಡುವೆ ನಡೆಯುತ್ತಿರುವಂಥದ್ದು. ಈ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂಥ ಮುಂಬೈ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ನಂತರ ಬ್ಯಾಟಿಂಗ್ ಅನ್ನ ಶುರು ಮಾಡಿದಂತ ಕಲ್ಕತ್ತಾ ತಂಡ ಮನೀಶ್ ಪಾಂಡೆ ಅವರ ರೋಚಕ 81 ರನ್ಗಳ ಒಂದು ನೆರವಿನೊಂದಿಗೆ 178 ರನ್ಗಳನ್ನು ಬಾರಿಸಿ 7 ವಿಕೆಟ್ ಅನ್ನು ಕಳ್ಕೊಳ್ಳುತ್ತೆ. ಕಲ್ಕತ್ತಾ ಪರ ಮನೀಶ್ ಪಾಂಡೆ ಅವರನ್ನ ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಅಂತ ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿಸಲ್ಲ. ಮನೀಶ್ ಪಾಂಡೆ ಅವರು 5 ಸಿಕ್ಸ್ ಮತ್ತು 5 4ಗಳ ನೆರವಿನೊಂದಿಗೆ ಕೇವಲ 47 ಬಾಲ್ಗಳಲ್ಲಿ 81 ರನ್ ಅನ್ನ ಬಾರಿಸ್ತಾರೆ. ಇನ್ನು ಮುಂಬೈನ ಬೌಲಿಂಗ್ ಅನ್ನ ನೋಡೋದಾದ್ರೆ ಕೃಣಾಲ್ ಪಾಂಡೆ ಅವರು 3 ವಿಕೆಟ್ ಅನ್ನ ಪಡ್ಕೊಂಡ್ರೆ ಮಲಿಂಗ ಅವರು 2 ವಿಕೆಟ್ ನ ಪಡ್ಕೋತಾರೆ. ಅದನ್ನ ಬಿಟ್ರೆ ಮೈಕೆಲ್ ಆಂಜಲೋ ಮತ್ತು ಬುಮ್ರಾ ಅವರು ತಲಾ 1 ವಿಕೆಟ್ ನ ಪಡ್ಕೋತಾರೆ. ನಂತರ ಈ ಒಂದು 178 ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಮುಂಬೈ ತಂಡ ಇನ್ನೂ ಒಂದು ಬಾಲ್ ಇರುವಂತೆಯೇ 180 ರನ್ಗಳನ್ನ ಬಾರಿಸಿ 4 ವಿಕೆಟ್ಗಳ ಒಂದು ಜಯವನ್ನ ಸಾಧಿಸಿರುವಂತದ್ದು. ಇನ್ನು ಮುಂಬೈ ಪರ ರಾಣಾ ಅವರು 50 ರನ್ಗಳನ್ನ ಬಾರಿಸಿ ಈ ಒಂದು ಜಯವನ್ನ ತಂದುಕೊಡಲು ನೆರವಾಗ್ತಾರೆ. ರಾಣಾ ಅವರು 3 ಸಿಕ್ಸ್ ಮತ್ತು 5 4ಗಳ ನೆರವಿನೊಂದಿಗೆ ಕೇವಲ 29 ಬಾಲ್ಗಳಲ್ಲಿ ಒಂದು ಅರ್ಧಶತಕವನ್ನ ಬಾರಿಸಿರುವಂತದ್ದು. ಕಲ್ಕತ್ತಾದ ಬೌಲಿಂಗ್ ಅನ್ನ ನೋಡಿದ್ರೆ ಅಂಕಿತ್ ರಜಪೂತ್ ಅವರು ಬರೋಬ್ಬರಿ 3 ವಿಕೆಟ್ ನ ಪಡ್ಕೊಂಡ್ರೆ ಕ್ರಿಸ್ ವೋಕ್ಸ್, ಸುನಿಲ್ ನಾರಾಯಣ್, ಕುಲ್ದೀಪ್ ಯಾದವ್ ಅವರು ತಲಾ 1 ವಿಕೆಟ್ ನ ಪಡ್ಕೋತಾರೆ. ಆದ್ರೂ ಈ ಒಂದು ಮುಂಬೈ ತಂಡದ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಾಕಲು ಸಾಧ್ಯ ಆಗಲ್ಲ. ಈ ಮೂಲಕ ಮುಂಬೈ ತಂಡ ರೋಚಕ ಜಯವನ್ನ ಸಾಧಿಸಿರುವಂತದ್ದು. 50 ರನ್ಗಳನ್ನ ಬಾರಿಸಿದಂತ ನಿತೀಶ್ ರಾಣಾ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಯಿತು. ಇನ್ನು ಈ ಪಂದ್ಯದ ವಿಶೇಷತೆ ಏನು ಅಂದ್ರೆ ಕೃಣಾಲ್ ಪಾಂಡ್ಯ ಮತ್ತು ಹಾರ್ದಿಕ್ ಪಾಂಡ್ಯ ಅಣ್ಣ ತಮ್ಮಂದಿರು ಒಳ್ಳೆಯ ಪ್ರದರ್ಶನವನ್ನ ನೀಡಿದ್ದು ವಿಶೇಷ ಅಂತಾನೆ ಹೇಳ್ಬಹುದು. ನಿಮಗೆ ಅನ್ಸುತ್ತೆ ಒಂದು ಮುಂಬೈ ತಂಡದ ರೋಚಕ ಜಯ? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.